ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ಇವತ್ತಿನ ವಿಡಿಯೋನ ಬಂದು 4 ಗಂಟೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡಿ ಏನಪ್ಪ ಅಂತ ಅಂದರೆ, ಇವತ್ತು ಸುಮ್ಮನೆ ಹಾಗೆ ರ್ಯಾಂಡಮ್ ಆಗಿ ಒಂದು ವ್ಲಾಗ್ನ ಮಾಡ್ತಾಯಿದ್ದೀನಿ. ಏನಂತಂದರೆ ಮನೆಯೆಲ್ಲ ಫುಲ್ ಖಾಲಿ. ಏನಕ್ಕೆ ಅಂತಂದರೆ ನಮ್ಮ ದೊಡ್ಡಮ್ಮನೂ ಇಲ್ಲ. ನಮ್ಮ ದೊಡ್ಡಮ್ಮ ಬಂದು ಅವ್ರ ಅವ್ರ ತಂಗಿ ಮನೆಗೆ ಹಬ್ಬಕ್ಕೆ ಅಂತ ಹೋಗಿದ್ದಾರೆ. ಸೊ ಹಾಗಾಗಿ ಮನೆಯೆಲ್ಲ ಫುಲ್ ಖಾಲಿ. ನಾನು ನನ್ನ ತಮ್ಮ ತಂಗಿ 3 ಜನ ಇರೋದು. ಸೊ ಇವತ್ತು ಏನಂತ ಅಂದರೆ, ನನಗೆ ಯಾಕೋ ಸಿಕ್ಕಾಬಟ್ಟೆ ಮೂಳೆ ಕೋಳಿ ಇರುತ್ತಲ್ಲ, ಅದನ್ನು ತಿನ್ನಬೇಕು ಅಂತ ಅನಿಸಿತ್ತು ಗೈಸ್ ತುಂಬ. ಹಾಗಾಗಿ ಅದನ್ನು ತರಿಸಿದೆ ನನ್ನ ತಮ್ಮನ ಹತ್ರ. ಅಂದರೆ ಇವಾಗ ಟೌನಿಗೆ ಹೋಗಿ ತೊಗೊಂಡು ಬಂದ. ಮತ್ತು ನೋಡಿ ಕೊತ್ತಂಬರಿ ಸೊಪ್ಪು ತಂದಿದ್ದಾನೆ. ಮತ್ತು ಹಾಗೆ ಇನ್ನೊಂದು ಎಗ್ ರೈಸ್ ತಿನ್ನಬೇಕು ಅಂತ ಅನ್ನಿಸ್ತಿತ್ತು. ಯಾಕೆಂದರೆ ತುಂಬ ದಿನ ಆಗಿತ್ತು ನಾನು ಎಗ್ ರೈಸ್ನ ತಿಂದು. ಹಾಗಾಗಿ ಎಗ್ ರೈಸ್ ಕೂಡ ತಂದಿದ್ದಾನೆ, ಇವಾಗ ತಿನ್ನಬೇಕು. ಸೊ ಪಾಪನ ನಮ್ಮ ಪುಟಾಣಿನ ಇಲ್ಲಿ ಮಲಗಿಸಿದ್ದೀನಿ. ಏನಕ್ಕೆ ಅಂತ ಅಂದರೆ, ಈ ರೂಮಲ್ಲಿ ಫುಲ್ ಶಕೆ ಗೈಸ್, ಮಲಗಲ್ಲ ಅವಳು. ತುಂಬ ಟೈಮ್ ಮಲಗೋದೇ ಇಲ್ಲ ಈ ರೂಮಲ್ಲಿ ಮಲಗಿಸಿದ್ರೆ. ಹಂಗೆ ಅಂದಮೇಲೆ ಫ್ಯಾನು ಗಾಳಿ ಏನಿದೆ ಅಂತಂದರೆ, ಇಲ್ಲಿ ಈ ಥರ ಮೇಲ್ಗಡೆ ಈ ಥರ ಸಜ್ಜೆ ಕೊಟ್ಟಿರ್ತಾರಲ್ಲ, ಆ ಸಜ್ಜೆ ಮೇಲಕ್ಕೆ ಹೋಗುತ್ತೆ ಗಾಳಿ ಎಲ್ಲ. ಸೊ ಹಂಗಾಗಿ ಅವಳು ತುಂಬ ಟೈಮ್ ಮಲಗಲ್ಲ ಈ ರೂಮಲ್ಲಿ. ಹಾಗಾಗಿ ಇಲ್ಲಿ ಆರಾಮಾಗಿ ಇಲ್ಲಿ ಫ್ಯಾನ್ ಹಾಕ್ಬಿಟ್ಟು ಹಾಲಲ್ಲಿ ಕರೆಕ್ಟಾಗಿ ಹಿಂಗೆ ಮಲಗಿಸ್ತೀನಿ. ಇಲ್ಲಿ ಮಲಗಿಸಿದ್ರೆ ಆರಾಮಾಗಿ ಮಲ್ಕೊತಾಳೆ. ಸ್ವಲ್ಪ ಜಾಸ್ತಿ ಹೊತ್ತು ನಿದ್ದೆನ ಮಾಡ್ತಾಳೆ. ಹಾಗಾಗಿ ಇಲ್ಲಿ ನಮ್ಮ ಪಾಪನ ಮಲಗಿಸಿದ್ದೀನಿ. ಸೊ ಇವಾಗ ಎಗ್ ರೈಸ್ ತಿನ್ನಬೇಕು. ಸೊ ನೋಡಿ, ಹಾಫ್ನ ತಂದಿದ್ದಾನೆ. ಹಾಫ್ ಮಾತ್ರ ತೊಗೊಂಬ ಅಂತಂದಿದೆ. ಹಾಗಾಗಿ ಹಾಫ್ ಎಗ್ ರೈಸ್ನ ತಂದಿದ್ದಾನೆ. ಏನಕ್ಕೆ ಅಂತ ಗೊತ್ತಿಲ್ಲ, ತುಂಬ ದಿನ ಆಗಿತ್ತಲ್ಲ. ಸೊ ತಿನ್ನಬೇಕು ಅಂತ ಅನ್ನಿಸ್ತಿತ್ತು. ಹಾಗಾಗಿ ತರಿಸ್ಕೊಂಡಿದ್ದೆ ಅಷ್ಟೇ ಗೈಸ್. ಬೆಳಗ್ಗೆ ಪೂರಿನ ಮಾಡಿದ್ದೆ, ಇನ್ನು ಅದು ಕೂಡ ಇದೆ ಇಲ್ಲಿ. ಪೂರಿ ಮತ್ತು ಸಾಗುನ ಮಾಡಿದ್ದೆ. ಸಾಗು ಎಲ್ಲ ಖಾಲಿಯಾಗಿಬಿಟ್ಟಿದೆ. ಸೊ ಇವಾಗ ಚಿಕನ್ ಸಾಂಬಾರು ಮಾಡಬೇಕು. ಇದನ್ನು ನನ್ನ ತಂಗಿ ಅವಳು ಅಷ್ಟರಲ್ಲಿ ಸಾಂಬಾರು ಮಾಡಿಡ್ತೀನಿ, ಕ್ಲಾಸ್ಗೆ ಹೋಗಿದ್ದಾಳೆ. ಸೊ ಇಡ್ಲಿಗೆಲ್ಲ ನೆನೆ ಹಾಕಿದ್ದೀನಿ. ಇದನ್ನು ಕೂಡ ರುಬ್ಬಿಡಬೇಕು. ರುಬ್ಬೆಲ್ಲ ಇಟ್ಟಾದಮೇಲೆ ಸಾಂಬಾರು ಮಾಡಿಟ್ರೆ ನನ್ನ ಕೆಲಸ ಮುಗಿತಾಳು. ಬಂದು ರೈಸ್ ಆಮೇಲೆ ಸಿಗ್ತೀನಿ. ಇನ್ನೊಂದೇನೋ ಹೇಳಬೇಕು, ಇದನ್ನು ನಾನು ಇವಾಗ ಒಂದು 15 ಡೇಸ್ ಬ್ಯಾಕು ಬುಕ್ ಮಾಡಿದ್ದೆ. ಯಾವುದರಲ್ಲಿ? ಮೀಶೋದಲ್ಲೇ ಬುಕ್ ಮಾಡಿದ್ದಿದ್ದನ್ನು. ಅಂದರೆ ಪಾಪುಗೆ ಆಟ ಆಡೋಕ್ಕೆ ಇರಲಿ ಅಂತ ಅಂದ್ಬಿಟ್ಟು ಇಲ್ಲಿ ಓಪನ್ ಬಟನ್ ಕೊಟ್ಟಿದ್ದಾರೆ ನೋಡಿ. ಸೊ ಇದು ಚಾರ್ಜ್ ಮಾಡೋದಿದು, ಓಕೆನಾ? ಚಾರ್ಜ್ ಮಾಡಿದರೆ ಸೊ ನಾವು ಏನು ಮಾತಾಡ್ತೀವಿ ಅದನ್ನು ಕೂಡ ಸೇಮ್ ಮಾತಾಡುತ್ತೆ, ಮತ್ತು ಡ್ಯಾನ್ಸ್ ಕೂಡ ಮಾಡುತ್ತೆ, ಓಕೆನಾ? ಇದು ಪ್ರಾಡಕ್ಟ್ ಚೆನ್ನಾಗಿರುತ್ತೆ ಅಂತ ಬುಕ್ ಮಾಡಿದ್ದೆ. ಆ್ಯಕ್ಚುಲಿ ಚೆನ್ನಾಗಿತ್ತು, ಏನು ಒಂದು 2 ಡೇಸ್ ಚೆನ್ನಾಗಿತ್ತು. ಸೊ ಚಾರ್ಜ್ ಎಲ್ಲ ಖಾಲಿ ಆದಮೇಲೆ ಮತ್ತೆ ಚಾರ್ಜ್ ಹಾಕ್ಬಿಟ್ಟು ನೋಡಿದೆ. ಏನಾಗ್ತಿದೆ ಅಂತಂದರೆ, ಚಾರ್ಜ್ ಹಾಕ್ಬಿಟ್ಟು ನೋಡಿದ್ರೆ ಅದು ಚಾರ್ಜು ಆಗ್ತಿಲ್ಲ. ಏನಂತಂದರೆ ಇದು ಆನೇ ಆಗ್ತಿಲ್ಲ ಗೈಸ್, ಫಸ್ಟ್ ಆಫ್ ಆಲ್. ಸೊ ತುಂಬ ಬೇಜಾರಾಯ್ತು ನನಗೆ. ಯಾಕೆ ಅಂತಂದರೆ ಪಾಪನ ಆಟಾಡ್ಸೋಕ್ಕೆ ಅಂತ ಅಂದ್ಬಿಟ್ಟು ತೊಗೊಂಡಿದ್ದೆ, ಹಿಂಗಾಯ್ತಲ್ಲ ಅಂತ. ಮೇ ಬಿ ಕ್ವಾಲಿಟಿನೇ ಚೆನ್ನಾಗಿಲ್ವೋ, ಅಥವಾ ಪಾಪು ಹಿಂಗೆ ಇಟ್ಕೊಂಡು ಸ್ವಲ್ಪ ಆಟ ಆಡಿದ್ಲಿಲ್ಲ, ಹಾಗಾಗಿ ಅದಕ್ಕೆ ಹಿಂಗಾಗಿದೆಯೋ ಒಂದು ಗೊತ್ತಿಲ್ಲ. ನೀವು ಯಾರಾದರೂ ಈ ಥರ ತೊಗೊಂಡಿದ್ದೀರಾ ಅಂತ ಹೇಳಿ. ಇದು ಸುಮ್ಮನೆ ವೇಸ್ಟ್ ಆಯ್ತಿದೆ. ಎಷ್ಟು 350 400 ಎಷ್ಟೋ ಪೇ ಮಾಡಿದ್ದು ನಾನು ಇದಕ್ಕೆ. ಸುಮ್ಮನೆ ವೇಸ್ಟ್ ಆಯ್ತು ಗೈಸ್. ಅಂದರೆ ಬರೀ ಇದನ್ನು ಹಿಂಗೆ ಇವಾಗ ಇಟ್ಕೊಂಡು ಆಟ ಆಡ್ತಾಳೆ. ಬಟ್ ನಾನು ಇದನ್ನು ಕೊಡಲ್ಲ. ಏನಕ್ಕೆ ಅಂದರೆ ನೋಡಿ, ಇಲ್ಲೆಲ್ಲ ಜುಂಗ್ ಥರ ಇದೆಯಲ್ಲ, ಸೊ ಇದೆಲ್ಲ ಬಾಯೊಳಕ್ಕೆ ಹೋಗುತ್ತೆ ಅಂತ ಅಂದ್ಬಿಟ್ಟು ಇದನ್ನು ಕೊಡಲ್ಲ ನಾನು ಜಾಸ್ತಿ. ಸೊ ತೊಗೊಂಡು ವೇಸ್ಟ್ ಆಯಿತು. ಮತ್ತು ನೋಡಿ, ಈ ಫಿಶ್ ಟ್ಯಾಂಕ್ನ ಕ್ಲೀನ್ ಮಾಡು ಅಂತ ನನ್ನ ತಮ್ಮಂಗೆ ಹೇಳ್ತಾ ಇದ್ದೀನಿ ಗೈಸ್. ಇಷ್ಟು ತಿಂಗಳಾಯಿತು ಕ್ಲೀನ್ ಮಾಡಿಲ್ಲ ಅವನು. ಬರೀ ನಾಟಕ, ಬರೀ ಡವ್ ಮಾಡ್ತಾನೆ, ಕ್ಲೀನ್ ಮಾಡ್ತೀನಿ ಅಂತ. ನೋಡಿ ಇಲ್ಲಿ ಇಷ್ಟು ಗಲೀಜಾಗೈತಿ ನೋಡಿ. ನಮ್ಮ ಮಾತು ಯಾರೂ ಕೇಳಲ್ಲ. ಮತ್ತು ಟಿ ವಿ ಕರೆನ್ಸಿ ಹಾಕ್ಸಿಲ್ಲ. ಏನಕ್ಕೆ ನಮ್ಮ ಅಣ್ಣ ಟಿ ವಿ ಕರೆನ್ಸಿ ಹಾಕ್ಸಿಲ್ಲ ಅಂತ ಅಂದರೆ, ಯಾರು ಟಿ ವಿನೇ ಕರೆನ್ಸಿ ಹಾಕ್ಸ್ಬಿಟ್ರೆ ಎಕ್ಸಾಮ್ ಅಲ್ವಾ, ಇವಾಗ ಎಕ್ಸಾಮ್ ಟೈಮ್ ಅಲ್ವಾ. ಸೊ ಯಾರೂ ಓದ್ಕೊಳ್ಳೋದೇ ಇಲ್ಲ ಗೈಸ್. ಟಿ ವಿ ಮುಂದೆ ನನ್ನ ತಮ್ಮ ತಂಗಿ ಇಬ್ಬರು ಅಷ್ಟೇ, ಟಿ ವಿ ಮುಂದೆ ಕೂತ್ಕೊಂಡ್ರೆ ಎದ್ದೇಳೋದೇ ಇಲ್ಲ. ಹಾಗಾಗಿ ಟಿ ವಿ ಕರೆನ್ಸಿನ ಹಾಕ್ಸಿಲ್ಲ ನಮ್ಮ ಅಣ್ಣ, ಓಕೆನಾ? ನೋಡಿಲಿ ಹೆಂಗೆ ಬೈತವನೇ ನನ್ನ ತಂಗಿ ಇಲ್ಲ ಅಂತ. ಸೊ ಅಂದರೆ ಇವ್ರಿಗೆ ಎಕ್ಸಾಮ್ ಎಲ್ಲ ಮುಗಿದ್ಮೇಲೆ ಟಿ ವಿ ಕರೆನ್ಸಿ ಹಾಕ್ತೀನಿ ಅಂತ ಅಂದಿದ್ದಾನೆ. ಸೊ ನಾನು ಹಾಕ್ಬೇಡ ಅಂತಲೇ ಹೇಳಿದ್ದೀನಿ. ಏನಕ್ಕೆ ಅಂತಾನೆ, ಅದೇ ಇವ್ರು ನೋಡ್ತಾರಲ್ವ, ಓದ್ಕೊಳ್ಳಲ್ಲ ಅಂತ ಅಂದ್ಕೊಂಡು ಅಂತ ಅಂದ್ಕೊಂಡು ಡವ್ ಮಾಡ್ತಾವನೆ. ನೋಡಿ ನಮ್ಮ ಪಾಪ ಇಲ್ಲಿ ಮಲ್ಕೊಂಡು ತುಂಬ ಕಂಫರ್ಟಬಲಾಗಿ ನಿದ್ದೆ ಮಾಡ್ತಾಳೆ. ಅದಕ್ಕೆ ಅಲ್ಲಿ ಮಲಗಿಸಿದ್ದೀನಿ. ಸೊ ಓಕೆನಾ? ಕಿಸಿತಾವನೆ ಗೈಸ್. ಇವಾಗ ತಿನ್ಬಿಟ್ಟು ಇವಾಗ ಈರುಳ್ಳಿ ಖಾರ ಬೇಯಿಸ್ತಾ ಇದ್ದೀನಿ. ಸೊ ಈ ಈರುಳ್ಳಿ ಖಾರದಲ್ಲಿ ಚಿಕನ್ನ ನೀಟಾಗಿ ಬೇಯಿಸಿ ಇಟ್ಬಿಡ್ತೀನಿ. ಇವಾಗ ಮಾಡಲ್ಲ, ಪಾಪು ಎದ್ದು. ಆ್ಯಕ್ಚುಲಿ ಇವಾಗ ಮಾಡಿಬಿಡೋಣ ಅಂತ ಅಂದ್ಕೊಂಡೆ, ಬಟ್ ಪಾಪು ಎದ್ದು. ಅದಕ್ಕೆ ಈರುಳ್ಳಿ ಖಾರದಲ್ಲಿ ಬೇಯಿಸಿ ಇಟ್ಬಿಡ್ತೀನಿ ಮೊದಲು. ಸೊ ಇಲ್ಲಿ ಖಾರದ ಪುಡಿದು ರುಬ್ಕೊಂಡಿದ್ದೀನಿ. ಈರುಳ್ಳಿ ಖಾರದಲ್ಲಿ ಬೇಯಿಸಿಟ್ಟಾದ್ಮೇಲೆ ನೆಕ್ಸ್ಟು ನಾನು ಸ್ವಲ್ಪ ಫ್ರೆಶ್ ಅಪ್ ಎಲ್ಲ ಆಗಬೇಕು. ಹಾಗೆ ಆಮೇಲೆ ನೆಕ್ಸ್ಟ್ ಸಾಂಬಾರು ಮಾಡ್ತೀನಿ, ಎಷ್ಟು ತೋರಿಸ್ತೀನಿ, ಓಕೆನಾ? ನೋಡಿ ಗೈಸ್, ಇಲ್ಲಿ ಎದ್ದು ಬಿಡ್ತಾಳೆ. ಏನಾದರೂ ಕೆಲಸ ಮಾಡ್ಬೇಕಾರ್ಲೇ ಎದ್ದೇಳೋದು ಇವರು.
ಅಲ್ವಾ ಅಲ್ವೇನ್ರಿ ಮೇಡಮ್? ಹಿಂಗೆ ಹೊರಗಡೆ ಬಂದು ಬಂದು ಅಭ್ಯಾಸ, ಒಳಗಡೆನೇ ಇರಲ್ಲ ಅಲ್ಲ ಪಾಪು? ನೋಡಿ ಇಲ್ಲಿ ಹಿಂಗೆ ಹೊರಗಡೆ ಕರ್ಕೊಬಂದ್ರೆ ಸುಮ್ಮನೆ ಆಗ್ತಾಳೆ, ಮತ್ತೆ ಒಳಗಡೆ ಕರ್ಕೊಂಡೋದ್ರೆ ಅಳ್ತಾಳೆ ಅಲ್ಲೇನೆ. ಓಕೆ ಗೈಸ್, ಇವಾಗ ಫ್ರೆಶ್ ಅಪ್ ಎಲ್ಲ ಆಗಾಯಿತು. ಇನ್ನು ಟೀ ಕುಡ್ದಿಲ್ಲ, 7 ಗಂಟೆ ಆಯ್ತು. ಇವಾಗ ಟೀ ಮಾಡ್ಕೊಂಡು ಟೀ ಕುಡಿದು ನೆಕ್ಸ್ಟು ಚಿಕನ್ ಸಾಂಬಾರು ಮಾಡಬೇಕು. ಚಿಕನ್ ಸಾಂಬಾರು ಮಾಡಿಬಿಟ್ಟು ತೋರಿಸ್ತೀನಿ ಹೇಗೆ ಮಾಡಿದ್ದೀನಿ ಅಂತ. ಜಸ್ಟ್ ಈರುಳ್ಳಿ ಖಾರದಲ್ಲಿ ಕುದಿಸ್ಬಿಟ್ಟಿಟ್ಟಿದ್ದೀನಿ ಅಷ್ಟೇ. ಅದನ್ನು ಇವಾಗ ಎಲ್ಲ ಹಾಕಿ ಖಾರದ ಪುಡಿ ಕಾಯಿ ಎಲ್ಲ ಹಾಕಿಬಿಟ್ಟು ಸಾಂಬಾರು ಮಾಡಬೇಕೇನೋ ಬೇಕು ಅಂತ. ಸೊ ಓಕೆನಾ, ತೋರಿಸ್ತೀನಿ ಏನೇನು ನೋಡಿ. ಇಲ್ಲಿ ಹೊಸ ಟೀ ಶರ್ಟ್ ಹಾಕೊಂಡು, ಈ ನೈಟಲ್ಲಿ ಹೊಸ ಟೀ ಶರ್ಟ್ ಹಾಕೊಂಡಿದ್ದಾನೆ. ಬರೀತಾರೆ ಏನೇನಾದ್ರು ಮಾತಾಡ್ತಾನೆ ಇರ್ತಾನೆ ನೋಡಿ. ಇವನು ಏನ್ ಗೊತ್ತಾ, ಚುಂಚನಗಿರಿಗೆ ಹೋಯ್ತಾರಂತೆ ಇವ್ರ ಅಮ್ಮ ಇವರೆಲ್ಲ. ಅದಕ್ಕೇನೆ ಚುಂಚನಗಿರಿಗೆ ಹೋಗ್ಬೇಕು, ಹೆಂಗಿದ್ರು ಗುಂಡೆ ಮಾಡಿಸ್ತೀವಲ್ವಾ, ಅದಕ್ಕೆ ಯಾಕೆ ಕಟಿಂಗಿಗೆ ದುಡ್ಡು ಕೊಡ್ಬೇಕು ಅಂತ. ಎಂತ ಏನು ಎಂತದು ಏನು ಅಂತಂದ್ರೆ ಜಾಸ್ತಿ ಏರ್ನೇ ರಿಮೂವ್ ಮಾಡಿಸಿ ಹೆಂಗಿರು ಮಾಡಿಸ್ತೀನ, ಸುಮ್ಮನೆ ದುಡ್ಡು ಕೊಟ್ಟು ಚೆನ್ನಾಗಿ ಕಟಿಂಗ್ ಮಾಡಿಸ್ಕೊಳ್ಬೇಕು ಅಂತ ಹಂಗೆ ಮಾಡೋದು ನೋಡಿ. ನೋಡಿ ಏನಂದ್ರೆ ಗೈಸ್, ಇವತ್ತು ಮೀಶೋದಲ್ಲಿ ನಾನು ಗೊತ್ತಿರಲಿಲ್ಲ, ಮೀಶೋದಲ್ಲಿ 80% ಆಫರ್ ಬಿಟ್ಟಿದ್ರು. ಅದರಲ್ಲಿ ಒಂದಿಷ್ಟು ಪ್ರಾಡಕ್ಟ್ಗಳನ್ನ ಬುಕ್ ಮಾಡಿದ್ದೀನಿ. ಅವು ಬಂದಮೇಲೆ ಹೇಗಿದೆ ಏನಂತ ರಿವ್ಯೂ ಕೊಡ್ತೀನಿ. ಸದ್ಯಕ್ಕೆ ಇವಾಗ ಒಂದು ಪಾಪುಗೆ ಒಂದು ಕ್ಲಾತ್ ಅಂದರೆ ಒಂದು ಆಫರ್ ಬಿಟ್ಟಿರೋದು ಗೊತ್ತಿರಲಿಲ್ಲ ನನಗೆ. ಮುಂಚೆನೇ ಒಂದು ಬುಕ್ ಮಾಡಿದೆ, ಆರ್ಡರ್ ಮಾಡಿದ್ದೀನಿ. ಅದಿನ್ನ ಬಂದಿಲ್ಲ, ಗೊತ್ತಿಲ್ಲ ಹೇಗೆ ಬರುತ್ತೆ ಅಂತ. ಬಟ್ ಇವಾಗ ನಾನು ಅಬ್ಸರ್ವ್ ಮಾಡ್ದಂಗೆ ಫಸ್ಟು ಸ್ಟಾರ್ಟಿಂಗೆಲ್ಲ ಪ್ರಾಡಕ್ಟ್ಗಳು ತುಂಬಾ ಚೆನ್ನಾಗಿ ಬರೋವು, ಸೂಪರಾಗಿರೋ. ಬಟ್ ಇವಾಗ ಸ್ವಲ್ಪ ಲೋ ಕ್ವಾಲಿಟಿ, ಅಂದರೆ ಬೇಗ ಹಾಳಾಗ್ತವೆ, ನೀಟಾಗಿರಲ್ಲ, ಲೋ ಕ್ವಾಲಿಟಿ ಈ ಥರ ಬರ್ತಿದೆ. ಬಟ್ ಏನಕ್ಕೆ ಅಂತ ಗೊತ್ತಿಲ್ಲ ನನಗೆ. ಒಂದು 2-3 ಪ್ರಾಡಕ್ಟ್ ಆ ಥರ ಬಂದಿದೆ, ಯಾವಾಗಲೂ ಬಂದಿರಲಿಲ್ಲ, ಇವಾಗ ಆ ಥರ ಬರ್ತಿದೆ. ಬಟ್ ಪಾಪಗೆ ಬುಕ್ ಮಾಡಿದ್ದೀನಿ, ನೋಡೋಣ ಯಾವ ಥರ ಬರುತ್ತೆ ಏನೋ ಅಂತ. ಅಯ್ಯೋ, ಆಮೇಲೆ ಇವಾಗ ಟೀ ಮಾಡ್ತಾ ಇದ್ದೀನಿ, ಟೀ ಬೇಯ್ತಾ ಇದೆ. ಟೀ ಬೆಂದ್ಮೇಲೆ ಚಿಕನ್ ಸಾಂಬಾರು ಮಾಡಬೇಕು. ಆ್ಯಕ್ಚುಲಿ ಈ ಕಡೆ ಸ್ಟೌದು ಹಿಂಗೆ ಇದು ಆಟೋಮೆಟಿಕ್ ಆನ್ ಆಫ್ ಮಾಡೋದು, ಅಂದರೆ ಲೈಟ್ರ್ ಯೂಸ್ ಮಾಡೋಂಗಿಲ್ಲ. ಹಾಗಾಗಿ ಅಂದರೆ ಅದರಲ್ಲೇ ಬರುತ್ತಲ್ಲ ಆ ಥರ ಇದು. ಸೊ ಆ ಕಡೆದು ಇದು ಬರ್ನಲ್ಲಿ ಇದು ಹೋಗ್ಬಿಟ್ಟಿದೆ ಗೈಸ್, ಅದಕ್ಕೇನೆ ಒಂದೇ ಒಳ್ಳೆ. ಅಂದರೆ ನಾವು ಎಷ್ಟು ಸೋಂಬೇರಿ ಅಂತಂದರೆ ಲೈಟ್ರ್ ಇಲ್ಲ, ಅದಕ್ಕೇನೆ ಇದ್ರಲ್ಲಿ ಹಚ್ಬೇಕಲ್ಲ ಅಂತ ಅಂದ್ಬಿಟ್ಟು ಹಚ್ಚಲ್ಲ. ಟೀನ 7 ಗಂಟೆಗೆ ಮಾಡ್ತಾರೆ. ನನ್ನ ತಂಗಿ ಆ್ಯಕ್ಚುಲಿ ಇವತ್ತು ಕೆಲಸ ಮಾಡ್ತಿರೋದು. ಏನಕ್ಕೆ ಅಂತಂದ್ರೆ ಅವ್ರಿಗೆ ಎಕ್ಸಾಮ್ ಹತ್ರ ಬರ್ತಿದೆಯಲ್ವಾ. ಸೊ ನಮ್ಮ ದೊಡ್ಡಮ್ಮನೂ ಇಲ್ಲ, ಹಾಗಾಗಿ ಒಬ್ಳೆ ಅಂದರೆ ತಣ್ಣೀರನ್ನ ಜಾಸ್ತಿ ಮುಟ್ಬಾರ್ದು ಅಂತ ಅಂದ್ಬಿಟ್ಟು ಅವಳೆ ಪಾಪ ಪಾತ್ರೆ ತೊಳ್ಕೊಡ್ತಿದ್ದಾಳೆ, ನಂಗೆ ಹೆಲ್ಪ್ ಮಾಡ್ಕೊಡ್ತಿದ್ದಾಳೆ. ನನ್ನ ತಮ್ಮ ಹಿಂಗೆ ನೋಡ್ತಾವ ನಿಂಗೆ. ನಮ್ಮನೆ ಎಮ್ಮಕೊಂಡು ನೋಡ್ತೀರಾ, ಅವ್ರಿಬ್ರು ಯಾವಾಗಲೂ ಕಿತ್ತಾಡ್ತಾನೆ ಇರ್ತಾರೆ. ಇವು ನನಗೆ ಕರ್ಗಿಡಿ ಗೈಸ್, ನಮ್ಮನೆ ಎಮ್ಮೆ ಕೊಡ ಪಾಪ ಅವ್ನ ಹೆಂಗ್ ರೇಗಿಸ್ತಾನೆ ನೋಡಿ ಗೈಸ್. 10 ಕಿಡಿ ಫುಲ್ಲು ನೋಡಿ. ಇದು ಈರುಳ್ಳಿ ಕರ್ದಲ್ಲ ಆಗಿದೆ. ಇವಾಗ ಇದು ಖಾರದ ಪುಡಿ, ಅಂದ್ರೆ ಜಾಸ್ತಿ ಖಾರ ಆಗುತ್ತೆ, ಇದು ಸ್ಟ್ರಾಂಗ್ ಇದೆ ಅಂದ್ಬಿಟ್ಟು ಸ್ವಲ್ಪವೇ ಶೋ ನೋಡಿ ಇಲ್ಲಿ ಹೆಂಗ್ ರೇಗಿಸ್ತಾನೆ. ಸೊ ಇದನ್ನ ಇವಾಗ ಖಾರದ ಪುಡಿನ ಮಿಕ್ಸ್ ಮಾಡ್ಕೊಂಡು ಹಂಗೆ ಇವಾಗ ಬೇಯಕ್ಕೆ ಇಟ್ಬಿಡೋಣ. ನಾನು ಮಾಡೋದು ಹಿಂಗೇನು ಏನಕ್ಕೆ ಅಂತಂದರೆ ಎಲ್ಲನೂ ಒಟ್ಟಿಗೆ ಹಾಕಿ ಎಮರ್ಜೆನ್ಸಿ ಇದ್ದಾಗ ಆ ಥರ ಮಾಡ್ಕೊತೀನಿ. ಬಟ್ ಈ ಥರ ಫಸ್ಟ್ ಈರುಳ್ಳಿ ಕಾಳು ಈ ಥರ ಕೂಡಿಸಿ ನೆಕ್ಸ್ಟ್ ಖಾರದ ಪುಡಿನ ಹಾಕಿ ಈ ಥರ ಮಾಡೋದು ಟೇಸ್ಟ್ ಮಾಡೋದು ಸಖತ್ತಾಗಿರ್ತದೆ. ಒಂದ್ಸಲ ಟ್ರೈ ಮಾಡಿಬಿಟ್ಟು ನಮ್ಗೆ ಹೇಳಿ, ಓಕೆನಾ? ಕಮೆಂಟ್ ಮಾಡಿ ಹೇಗಿತ್ತು ಏನು ಅಂತ. ಸೊ ಇದಂದರೆ ಇದು ಒಂದು ಕುದಿ ಬಂದಮೇಲೆ ನಮ್ಗೆ ಎಷ್ಟು ಬೇಕಷ್ಟು ಇವಾಗ ನೀರು, ಸಾಂಬಾರು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ತೀನಿ. ನೆಕ್ಸ್ಟು ಇದು ಕುದಿ ಬಂದಮೇಲೆ ಕಾಯಿ ಹಾಕ್ಬೇಕು ಇದಕ್ಕೆ. ಸೊ ಇವಾಗ ನೋಡಿ ಟೀ ಆಯಿತು, ಇದನ್ನು ಇಟ್ಬಿಡ್ತೀನಿ. ಸೊ ಇವಾಗ ಟೀ ಆಯಿತು. ಟೀ ಇದಾದ್ಮೇಲೆ ನೋಡಿ ಇವಾಗ ಇದನ್ನು ಆ್ಯಕ್ಚುಲಿ ನಾನು ಅಡುಗೆ ಮಾಡೋದನ್ನ ತುಂಬಾ ಮಿಸ್ ಮಾಡ್ಕೊತಿದ್ದೀನಿ. ಏನಕ್ಕೆ ನಂಗೆ ಯಾವತ್ತೂ ಅಡುಗೆ ಮಾಡಬೇಕಲ್ಲಪ್ಪ, ಅಡುಗೆ ಮಾಡ್ಕೊಂಡು ತಿನ್ನಬೇಕಲ್ಲ ಅಂತ ಯಾವತ್ತೂ ಬೇಜಾರು ಅನಿಸಿಲ್ಲ ನನಗೆ ಅಡುಗೆ ವಿಚಾರದಲ್ಲಿ ಬಂದರೆ. ಯಾಕಂದರೆ ನಂಗೆ ತುಂಬ ಇಷ್ಟ ನಂಗೆ ಅಡುಗೆ ಮಾಡೋದು ಅಂತ ಅಂದರೆ. ಫಸ್ಟು 2 ಮಂತ್ಸ್ ಮಿಸ್ ಮಾಡ್ಕೊಂಡೆ ಅಂತ ಅನ್ನಿಸ್ತು. ಏನಕ್ಕೆ ಅಂತಂದರೆ ಅವಾಗ ಅಯ್ಯೋ ಯಾರಾದರೂ ಮಾಡಿಕೊಟ್ರೆ ಸಾಕು ಅಂತ ಕೆಲವೊಂದು ಸಲ ಅನಿಸೋದು. ಬಟ್ ಆದರೂ ನಂಗೆ ಇಷ್ಟ ಅಡುಗೆ ಮಾಡೋದು ಅಂದರೆ. ನನಗೆ ತಿನ್ನೋದು ಅಂದ್ರೆ ಇಷ್ಟ. ನನಗೆ ತಿನ್ನೋದು ಅಂದ್ರೆ ಇಷ್ಟ. ಒಂದು
ಇದು ಕುದಿ ಬರಲಿ ಅಷ್ಟೇ ನಾವು ಮಾಡ್ಕೊಂಡ್ರೆ ಏನೋ ಜಾಲ್ರಿ ಐಟಮ್ ಕೊಡು ಬರ್ತೀನಿ ಟೀ ಏನಿಲ್ಲ ಅಲ್ಲಿದೆ ತಗೊಳ್ಳಿ ಲೋಟ ಅದು ಕಟ್ ಮಾಡಿ ಸಾಕು ಜಾಸ್ತಿ ಆಯ್ತದೆ ಟೀ ಕುಡಿತೀರಾ ಒಂಥರ ಖುಷಿ ಏನೋ ನೋಡಿ ನನ್ನ ತಮ್ಮ ಪೂಜೆ ಮಾಡಿದ್ದಾರೆ ಏನು ಸಗದ ಕಾಣಿಸ್ತಾ ಇದೆ ಇವಾಗ ಅಂದರೆ ಇವತ್ತು ಭಾನುವಾರ ಅಲ್ವಾ ಸಂಡೇ ಮಂದೇವ್ರ ವಾರ ಇವತ್ತು ಬಟ್ ನಾನ್ ವೆಜ್ ಮಾಡ್ತೀರಾ ಅಂತಂದರೆ ಮಾಡ್ತೀವಿ ಪೂಜೆ ಎಲ್ಲ ಆದಮೇಲೆ ಮಾಡ್ತೀವಿ ಆ ಥರ ಏನಿಲ್ಲ ಸೊ ಇವತ್ತು ಲೇಟ್ ಆಯಿತು ನಾವು ಯಾವಾಗಲೂ ಮಾರ್ನಿಂಗು ಪೂಜೆ ಮುಗಿಸ್ಬಿಡವು ಬಟ್ ಇವತ್ತು ಲೇಟ್ ಆಯಿತು ಹಾಕ್ಕೊಡ್ತೀನಿ ತಿನ್ಬಿಟ್ಟು ಟೇಸ್ಟ್ ಹೆಂಗಿದೆ ಅಂತ ನೋಡಿ ಫೈನಲಿ ಆಯಿತು ನೋಡೋಣ ನಾನು ಆ್ಯಕ್ಚುಲಿ ಇದು ಮೂಳೆ ಇರುತ್ತಲ್ಲ ಬೋನ್ ಪೀಸಸ್ ತಿನ್ನಲ್ಲ ಮೆತ್ತಗಿರಬೇಕು ಅಂತಲೇ ನೋಡೋಣ ಸ್ವಲ್ಪ ಹಾಕಿರ್ತೀನಿ ಇಷ್ಟು ಮಾತ್ರ ಹಾಕಿರ್ತೀನಿ ಬಟ್ ಅವ್ನು ತಿನ್ನಲ್ಲ ಇದನ್ನ ಇಲ್ಲ ಸೊ ಇವಾಗ ಕೊಟ್ಟಿದ್ದೀನಿ ತಿನ್ಬಿಟ್ಟು ಹೆಂಗಿದೆ ಅಂತ ಹೇಳ್ತಾನೆ ಓಕೆನಾ ಇದು ಏ ಕರೆಕ್ಟಾಗಿ ಹೇಳು ಚೆನ್ನಾಗಿ ಏನ್ ಹೇಳಲ್ಲ ಅದು ಬೀದಿ ನಾಯಿ ಆಗ್ಬಿಟ್ಟೈತಲ್ಲ ಸಾಂಬಾರ್ ಕುಡಿದ್ ನೋಡಿ ಸರಿಯಾಗೈತಾ ಅಂತ ಚೆನ್ನಾಯ್ತಾ ನಾಯಿ ಕಾಲೇನ್ ಮಾಡಿದೆ ನೋಡಿ ಗೈಸ್ ಅವಾಗಲಿಂದ ನಾಯಿ ಅಂತ ರೇಗಿಸ್ತಾ ಇರೋದು ನನಗೆ ಸೊ ಇವಾಗ ನನ್ನ ತಂಗಿ ಬಂದು ರೈಸ್ ಮಾಡ್ತಾಳೆ ಪಾಪನ ಎತ್ಕೊಂಡಿದ್ದಾಳೆ ಬಂದು ಬೆಂದಾಯ್ತು ಆಫ್ ಮಾಡ್ಲಾ ಸೊ ಇವಾಗ ಮುಗೀತು ಪಾಪನ ನೋಡ್ಕೊಂಡು ಆಮೇಲೆ ನೆಕ್ಸ್ಟ್ ರೈಸ್ ಮಾಡಿಬಿಟ್ಟು ತಿನ್ಮೇಲೆ ಸಿಗ್ತೀನಿ ಸೊ ನೋಡಿ ಇವಾಗ ಟೈಮ್ 9 ಗಂಟೆ ಆಗಿದೆ ಊಟ ಮಾಡ್ತಾ ಇದ್ದೀವಿ ಅಂದರೆ ಕೆಳಗಡೆ ಕುತ್ಕೊಂಡೆ ಊಟ ಮಾಡ್ತಾ ಇದ್ದೀವಿ ಎಲ್ರೂ ಸೊ ಊಟ ಮಾಡಿಬಿಟ್ಟು ನೆಕ್ಸ್ಟು ಪಾಚಿ ಮಾಡೋದಷ್ಟೇ ಸೊ ನಿಮ್ಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಜಸ್ಟ್ ರ್ಯಾಂಡಮಾಗಿ ಮಾಡಿದ್ದೀನಿ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನೆಕ್ಸ್ಟ್ ನಿಮ್ಗೆ ಯಾವ ಥರ ವಿಡಿಯೋ ಬೇಕು ಅಂತ ಕಮೆಂಟಲ್ಲಿ ತಿಳಿಸಿ